ಪೂರ್ಣವಾಗಿ ನೀವು ಹಣೆ ಹೆಚ್ಚಿ ಭೂಮಿ ತಾಯಿಗೆ ನಮನವನ್ನು ಮಾಡಬೇಕು. ಈ ಸಂದರ್ಭದಲ್ಲಿ ನಿಮ್ಮ ತಂದೆ ತಾಯಿಗಳನ್ನು, ಗುರುಗಳನ್ನು, ಮನೆಯ ದೇವರನ್ನು ಮನಸ್ಸಿನಲ್ಲಿ ನೆನೆಸ್ಕೊಳ್ಳಿ. ಭೂಮಿ ತಾಯಿ ನಿನಗೆ ನಮೋ ನಮಃ. ನಮಗೆ ಅನ್ನ, ನೀರು, ಗಾಳಿ, ಬೆಳಕು ಕೊಡುವಂಥ ಬಹುದೊಡ್ಡ ತಾಯಿ. ಈ ಭೂಮಿ ತಾಯಿಗೆ ಸಂಪೂರ್ಣವಾಗಿ ನಾವುಗಳು ಹಣೆ ಹಚ್ಚಿ ಶಿರಷ್ಟಾಂಗ ನಮಸ್ಕಾರಗಳನ್ನು ಮಾಡಿದಾಗ ಮಾತ್ರ ನಮ್ಮ ಜೀವನ ಸಾರ್ಥಕತೆ ಆಗುತ್ತೆ. ಈ ಭೂಮಿ ಮೇಲೆ ನಾವುಗಳು ಜೀವಿಸ್ತಾ ಇರೋದಕ್ಕೆ ಅದು ಪುಣ್ಯ ಭಾಗ್ಯ ಅಂತ ನಾವು ತಿಳ್ಕೊಳ್ಳೋಣ. ನಿಮ್ಮ ಮನಸ್ಸು ಗಂಟಲಿನ ಭಾಗ, ಕತ್ತಿನ ಕೆಳಭಾಗ ಮತ್ತು ನಿಮ್ಮ ಕಣ್ಣುಗಳಿಗೆ ನಿಧಾನವಾಗಿ ಅದನ್ನು ಉಜ್ಜಿದಂಥ ಶಾಖವನ್ನು ಪಸರಿಸ್ಕೊಳ್ತಾ ನಿಧಾನಕ್ಕೆ ನಿಮ್ಮ ಕಣ್ಣಿನ ಮುಂಭಾಗದಲ್ಲಿ ಅಂಗೈಗಳನ್ನಿಟ್ಟು ನಿಧಾನಕ್ಕೆ ಕಣ್ಣನ್ನು ತೆರೀತಾ ನಿಮ್ಮ ಅಂಗೈಗಳನ್ನು ಪೂರ್ಣ ವೀಕ್ಷಣೆ ಮಾಡಿ. ಕರಗ್ರೆ ವಸತ್ಯ ಲಕ್ಷ್ಮಿ, ಕರಮೂಲ ಸರಸ್ವತಿ. ಪ್ರತಿಯೊಂದು ಕೆಲಸ ಕಾರ್ಯಗಳು ಯಶಸ್ಸನ್ನು ಕಾಣುತ್ತದೆ. ಜೀವನದಲ್ಲಿ ಬಂದಂತಹ ಎಲ್ಲ ಕಷ್ಟಗಳು ನಿವಾರಣೆ ಆಗಲಿಕ್ಕೆ ನಾವು ಮಾಡುವಂತಹ ಕೈ ಕಾರ್ಯಗಳು ಅಂದರೆ ಕೈಯಿಂದ ಮಾಡುವಂಥ ಪ್ರತಿಯೊಂದು ಕೆಲಸ ಅದು ಪಾಸಿಟಿವ್ನೆಸ್ ಆಗಲಿ, ಒಳ್ಳೆಯದಾಗಲಿ ಅಂತ ಭಗವಂತನಲ್ಲಿ ಬೇಡಿ ಯೋಗ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗಬೇಕು. ರಿಲ್ಯಾಕ್ಸ್. ಈಗ ಒಂದೊಂದೇ ಹೊಸಬರು ಇದ್ದಂಥವ್ರಿಗೆ ಅವರಿಗೆ ಸ್ಟಾರ್ಟ್ ಮಾಡಿ ಸರ್.